ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದ ಅತಿ ದೊಡ್ಡ ಹೆಜ್ಜೆಯೊಂದು ಜಗತ್ತೇ ಬೆರಗಾಗುವಂತೆ ಮಾಡಿದೆ. ಟ್ರಂಪ್ ಮೇಲೇ ತೆರಿಗೆ ಹಾಕಿದ ಮೋದಿ, ಅಮೆರಿಕದ ಮೇಲೇ ಟ್ಯಾರಿಫ್ ಹಾಕಿದ ಮೋದಿ, ಅಮೆರಿಕ ಶೇಕ್ ಆಗಿದೆ. ಹೇಗಾದರೂ ಮಾಡಿ ಮೋದಿ ಮನವೊಲಿಸಿ ಅಂತ ಈಗ ಕಂಗಾಲಾಗಿರುವಂತಹ ಜನಪ್ರತಿನಿಧಿಗಳು ರೈತರು ಮತ್ತು ಅಲ್ಲಿನ ಜನರ ಪರವಾಗಿ ಬೇಡಿಕೊಳ್ತಾ ಇದ್ದಾರೆ. ಏನಿದು ಹಾಗಾದರೆ ಭಾರತದ ಬಿಗ್ ಸ್ಟೆಪ್? ಮತ್ತೊಂದು ಕಡೆ ಮೋದಿ ನಿರ್ಧಾರಕ್ಕೆ ರಿಪಬ್ಲಿಕನ್ ಪ್ರತಿನಿಧಿಗಳು, ಟ್ರಂಪ್ ಪಕ್ಷದವರೇ ಈಗ ಬೆಂಬಲ ಸೂಚಿಸ್ತಾ ಇದ್ದಾರೆ. ಬಹಳ ದೊಡ್ಡ ಬಲವನ್ನು ಅಮೆರಿಕದ ಜನಪ್ರತಿನಿಧಿಗಳು, ಅದು ಟ್ರಂಪ್ ಪಕ್ಷದವರು ಮೋದಿಗೆ ಕೊಡ್ತಾ ಇದ್ದಾರೆ. ಮೋದಿ ರೈಟ್, ಮೋದಿ ಮತ್ತು ಭಾರತ ಅಮೆರಿಕಕ್ಕೆ ಏನು ಕೊಡಬಲ್ಲರು, ಪಾಕಿಸ್ತಾನ ಏನು ಕೊಡುತ್ತೆ ಅನ್ನೋದನ್ನು ಕೂಡ ಟ್ರಂಪ್ ಪಕ್ಷದವರೇ ಜಗತ್ತಿನ ಎದುರು ಇಟ್ಟು ಕಪಾಳ ಮೋಕ್ಷ ಮಾಡ್ತಿದ್ರು. ಭಾರತೀಯರು ನೋಡಲೇಬೇಕಾದಂಥ ಒಂದು ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಭಾರತದ ತಾಕತ್ತೇನು, ಮೋದಿ ಸರ್ಕಾರ ಹೇಗೆ ಹ್ಯಾಂಡಲ್ ಮಾಡ್ತಾ ಇದೆ ಟ್ರಂಪ್ನ, ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಯಾವಾಗ ಅಮೆರಿಕ ಟ್ರಂಪ್ ಭಾರತದ ಮೇಲೆ ತೆರಿಗೆ ಹಾಕ್ತಲ್ಲ, ಟ್ಯಾರಿಫ್ ಹಾಕಿ ಮೋದಿ ಮಂಡಿ ಉರಿದ್ರು ತನ್ನ ಮುಂದೆ ಅಂತ ಮಾಡೋದಕ್ಕೆ ಏನೆಲ್ಲ ಹರಸಾಹಸ ಪಡ್ತಿದ್ದಾರೆ. ಆದರೆ ಈಗ ಮೋದಿನೇ ಅಮೆರಿಕಾಗೆ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕಾಗೆ ಭಾರತದ 30% ಟ್ಯಾರಿಫ್ ಈಗ ಕಂಗಾಲಾಗುವಂತೆ ಮಾಡಿದೆ. ಅಮೆರಿಕದ ಮೇಲೆ ಭಾರತ 30% ತೆರಿಗೆಯನ್ನು ಹಾಕಿರೋದು ಕೆಲವು ಧಾನ್ಯಗಳ ಮೇಲೆ, ಸ್ಪೆಷಲಿ ಈ ಎಲ್ಲೋ ಬಟಾಣಿ ಮತ್ತು ಕೆಲವು ಧಾನ್ಯಗಳು, ದ್ವಿದಳ ಧಾನ್ಯಗಳು, ಇದರ ಮೇಲೆಲ್ಲ 30% ತೆರಿಗೆಯನ್ನು ಭಾರತ ಹೇರುವ ಮೂಲಕ ಅಮೆರಿಕ ಶೇಕ್ ಆಗಿದೆ. ಈಗ ಅಮೆರಿಕದಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಿದೆ ನೋಡಿ. ಹಲವಾರು ರಾಜ್ಯಗಳಿಗಲ್ಲಿ ಬಿಸಿ ತಟ್ಟಿದೆ ಇದರ ಎಫೆಕ್ಟ್. ಯಾಕಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಉತ್ಪಾದನೆ ಮಾಡುವಂತಹ ಧಾನ್ಯದ ಮೇಲೇ ಭಾರತ ಈಗ 30% ಟ್ಯಾರಿಫನ್ನು ವಿಧಿಸಿರೋದು. ಈಗ ನೋಡಿ, ಇದ್ರ ಬೆನ್ನಲ್ಲೇ ರಿಪಬ್ಲಿಕನ್ ಪಾರ್ಟಿ ಸೆನೆಟರ್ಗಳೇ ಭಾರತ ಜೊತೆಗೆ ಮಾತಾಡಿ ದಯವಿಟ್ಟು ಇದನ್ನು ಸರಿಪಡಿಸಿ, ಇದು ಹಿಂಗೆ ಮುಂದುವರೆದ್ರೆ ನಮ್ಮ ರೈತರಿಗೆ, ನಮ್ಮ ಜನರಿಗೆ ಇದು ಒಳ್ಳೆಯದಲ್ಲ, ತುಂಬಾ ಕಾಸ್ಟ್ಲಿ ಆಗ್ತಿದೆ, ಕಷ್ಟ ಆಗ್ತಿದೆ, ದಯವಿಟ್ಟು ಮೋದಿ ಮನವೊಲಿಸಿ ಅಂತ ಟ್ರಂಪ್ ಅವ್ರ ಮೇಲೆ ಒತ್ತಡ ಬಂದಿದೆ. ಭಾರತ ವಿಧಿಸ್ತಾ ಇರುವಂಥ ಹೆಚ್ಚಿನ ಸುಂಕವನ್ನು ತಗ್ಗಿಸಿ ದಯವಿಟ್ಟು ಮಾತಾಡಿ ಅಂತ ಪತ್ರ ಬರೀತಿದ್ದಾರೆ ಅಲ್ಲಿನ ಸೆನೆಟರ್ಸ್ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಸೊ ಭಾರತ ಸುಮ್ಮನೆ ಕೂತಿಲ್ಲ, ಅವರ ಟ್ಯಾರಿಫನ್ನು ಹೇರ್ಕೊಂಡು ತನ್ನ ರಫ್ತನ್ನಂತೂ ಏನೂ ಡಿಸ್ಟರ್ಬ್ ಆಗದಿರೋ ರೀತಿ ಬೇರೆ ರಾಷ್ಟ್ರಗಳಿಗೆ ಡೈವರ್ಟ್ ಮಾಡಿದೆ ಭಾರತ. EU ಜೊತೆ ಟ್ರೇಡ್ ಡೀಲ್ ಇನ್ನೇನು ಕಂಪ್ಲೀಟ್ ಆಗ್ತಿದೆ. ಅಮೆರಿಕ ಕೂಡ ಅನಿವಾರ್ಯವಾಗಿ ಅವರೇ ಈಗ ಟ್ರೇಡ್ ಡೀಲ್ ಅಂತಿಮಗೊಳಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಭಾರತದ ರಫ್ತು ಅವರು ಟ್ಯಾರಿಫ್ ಹೇರಿದ ಮೇಲೂ ಕೂಡ ಜಾಸ್ತಿ ಆಯ್ತೆ ಬಿಟ್ಟರೆ ಕಡಿಮೆ ಆಗಿಲ್ಲ. ಯಾಕಂದರೆ ನಾವು ಪರ್ಯಾಯ ಮಾರ್ಗಗಳನ್ನು, ವಿವಿಧ ಸಣ್ಣ ಪುಟ್ಟ ದೇಶಗಳನ್ನು ಆಯ್ಕೆ ಮಾಡಿಕೊಂಡ್ವಿ. ಹಾಗಾಗಿ ನಮ್ಮ ಆರ್ಥಿಕತೆಗೆ ಏನೂ ತೊಂದರೆ ಆಗದಿರೋ ರೀತಿ ಭಾರತ ಮ್ಯಾನೇಜ್ ಮಾಡ್ತು. ಇದು ಇಡೀ ಜಗತ್ತಿಗೆ ಸ್ಟಡಿ ಮಾಡೆಲ್ ಆಗಿ ಕಾಣಿಸ್ತು. ಹೆಂಗೆ ಮ್ಯಾನೇಜ್ ಮಾಡಿದ್ರು ಅಮೆರಿಕ ಹೇರಿದ ಒತ್ತಡವನ್ನು ಮೋದಿ ಮತ್ತು ಭಾರತ ಅನ್ನೋದು. ಅದರ ನಡುವೆ ಈಗ ತಿರುಗಿಸಿಯೂ ಕೊಟ್ಟಾಯಿತು ನೋಡಿ. ಇದು ಕೆಲವು ತಿಂಗಳುಗಳಿಂದ ಈಗ ಇಂಪ್ಲಿಮೆಂಟ್ ಆಗ್ತಿರೋದು. ಈಗ ಅದರ ಬಿಸಿ ಅಮೆರಿಕದ ಮೇಲೆ ಹೆಂಗೆ ತಟ್ಟಿದೆ ಅಂದರೆ, ಟ್ರಂಪ್ ಮಾಡಿದ ಎಡವಟ್ಟಿಗೆ ನಾವು ಅನುಭವಿಸ್ತಿದ್ದೀವಿ. ಅಮೆರಿಕದ ಹಲವಾರು ರಾಜ್ಯಗಳು ತತ್ತರಿಸಿದೆ. ಇದರಿಂದ ದಯವಿಟ್ಟು ಮೋದಿ ಹತ್ರ ಮಾತಾಡಿ ಅಂತ ಈಗ ಟ್ರಂಪ್ಗೆ ಪತ್ರದ ಮೇಲೆ ಪತ್ರ. ಜನವರಿ 16ರಂದು ರಿಪಬ್ಲಿಕನ್ ಸೆನೆಟರ್ಗಳಾದ ಸ್ಟೀವ್ ಡೈನ್ಸ್ ಮತ್ತು ಕೆವಿನ್ ಕ್ರಾಮರ್ ಪತ್ರ ಬರೆದಿದ್ದಾರೆ. ಆಕ್ರೋಶ ಎದ್ದಿದೆ ಅಲ್ಲಿ. ದಯವಿಟ್ಟು ಈ ಸುಂಕವನ್ನು ನೀವು ರದ್ದು ಕಡಿತ ಮಾಡಿಸ್ಲೇಬೇಕು ಅಂತ. ಏನಕ್ಕೆ ಅಷ್ಟು ಸಮಸ್ಯೆ? ಭಾರತ ಬೇಳೆಕಾಳನ್ನು ಬಳಸುವ ಅತಿ ದೊಡ್ಡ ರಾಷ್ಟ್ರ. ಅಂದರೆ ಜಾಗತಿಕವಾಗಿ ಬಳಸೋ ಬೇಳೆಕಾಳುಗಳಲ್ಲಿ 27% ಭಾರತನೇ ಬಳಸುತ್ತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಭಾರತದಲ್ಲಿ ಬೇಳೆಕಾಳನ್ನು ಬಳಸ್ತಾರೆ ಅಡುಗೆಗೆ, ದಿನನಿತ್ಯದ ಆಹಾರ ಪದಾರ್ಥಗಳಿಗೆ. ಕಡಲೆ ಇರ್ಬೋದು, ಬೀನ್ಸ್ ಇರಬಹುದು, ಭಾರತ ಜಾಸ್ತಿ ಬಳಸುತ್ತೆ. ಅಮೆರಿಕ ಇದನ್ನು ಭಾರತಕ್ಕೆ ಕಳಿಸ್ಕೊಡುತ್ತೆ. ಅಮೆರಿಕದಿಂದ ನಾವು ಆಮದು ಮಾಡಿಕೊಳ್ಳುವಂಥ ಈ ಬೇಳೆಗಳ ಮೇಲೆ ಹೆಚ್ಚಿನ ಸುಂಕವನ್ನು ವಿಧಿಸಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಈಗ ಮೋದಿ. ಅದನ್ನು ದಯವಿಟ್ಟು ಕಡಿಮೆ ಮಾಡಿ, ಇಲ್ಲ ರೈತರು ಕಂಗಾಲಾಗ್ತಾರೆ, ನಮಗೆ ಭಾರಿ ನಷ್ಟ ಆಗುತ್ತೆ ಜೀವನ ಅಂತ ಈಗ ಕೇಳ್ಕೊಳ್ತಾ ಇರೋದು. ಹೇಗಾದರೂ ಮಾಡಿ ಬಗೆಹರಿಸ್ಕೊಡಿ, ಈ ಜಿದ್ದಿನಿಂದಾಗಿ ನಮಗೆ ನಷ್ಟ ಆಗ್ತಿದೆ ಅಂತ ನೋಡಿ. ನಂಬರ್ 1 ಅವರು ಟ್ಯಾರಿಫ್ ಹಾಕಿದ್ರು, ಅವರ ದೇಶದಲ್ಲೇ ಎಲ್ಲವೂ ಕಾಸ್ಟ್ಲಿ ಆಯಿತು. ಆಗೇನು ಮಾಡಿದ್ರು, 200ಕ್ಕೂ ಹೆಚ್ಚಿನ ಪ್ರಾಡಕ್ಟ್ಸ್ ಮೇಲೆ ಈಗ 50% ಹಾಕಿದಂತಹ ಟ್ಯಾರಿಫನ್ನು 0 ಮಾಡಿದ್ದಾರೆ ಟ್ರಂಪ್. 200ಕ್ಕೂ ಹೆಚ್ಚು ವಸ್ತುಗಳ ಮೇಲೆ. ಯಾಕಂದರೆ ಅವರ ದೇಶದಲ್ಲಿ
ಹೆಚ್ಚಾಗಿರುವಂತಹ ಬೆಲೆ, ಅವರ ಮೊದಲೇ ಲೈಫ್ ಸ್ಟೈಲ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಅದ್ರ ಮೇಲೆ ಭಾರತದಿಂದ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ವ್ಯಾಪಾರ ವಹಿವಾಟು ಇದೆ, ಎಲ್ಲ ಡಿಸ್ಟರ್ಬ್ ಆಯಿತು. ನಾವು ಬೇರೆ ಕಡೆ ಡೈವರ್ಟ್ ಮಾಡಿದ್ವಿ, ನಮಗೇನೂ ಪ್ರಾಬ್ಲಮ್ ಇಲ್ಲ. ನಮಗೆ ಡೊಮೆಸ್ಟಿಕ್ ಕನ್ಸಂಪ್ಷನ್ನು ಇದೆ, ಬೇರೆ ರಾಷ್ಟ್ರಗಳಿಗೂ ಕೂಡ ಕಳಿಸ್ಕೊಡ್ತೀವಿ ನಾವು. ನಮ್ಮ ರೂಪಾಯಿ ವ್ಯಾಲ್ಯೂ ಬಿದ್ದಿರೋದ್ರಿಂದ ನಮಗೆ ಎಕ್ಸ್ಪೋರ್ಟ್ಗೆ ಇನ್ನೂ ಚೆನ್ನಾಗಿ ಅವಕಾಶ ಸೃಷ್ಟಿಯಾಗಿದೆ. ಬಟ್ ಅಮೇರಿಕಾದಲ್ಲಿ ಎಲ್ಲ ಕಾಸ್ಟ್ಲಿ ಆಗಿಬಿಡ್ತು, ಇಲ್ಲಿ ಟ್ಯಾರಿಫ್ ಹೇರಿದ್ರಿಂದ 200 ಐಟಮ್ಸ್ ಮೇಲೆ ಅವರೇ ಝೀರೋ ಮಾಡಬೇಕಾಯಿತು ಟ್ಯಾರಿಫನ್ನು. ಯಾರ ಗೆಲುವು ಇದು? ಭಾರತ ಗೆಲುವು. ಈಗ ಭಾರತವೇ ತಿರುಗಿಸಿ ಅವ್ರ ಮೇಲೆ ಟ್ಯಾರಿಫ್ ಹಾಕಿದೆ. ಅದರ ಎಫೆಕ್ಟು ಕೈ ಮುಗಿದು ಕೇಳ್ಕೊಳ್ತಿದ್ದಾರೆ, ದಯವಿಟ್ಟು ಮೋದಿ ಮನವೊಲಿಸಿ ನೀವು ಅಂತ. ಸೊ ಭಾರತ ಕೈ ಕಟ್ಟಿ ಕೂತಿದೆಯೋ ಅಥವಾ ತಿರುಗಿಸಿ ಕೊಟ್ಟಿದೆಯೋ ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು. ಚೀನಾ ಕೂಡ ಮಾಡೋದಕ್ಕಾಗದ್ದನ್ನು ಭಾರತ ಮಾಡ್ತಿದೆ. ಚೀನಾದಷ್ಟು ನಾವಿನ್ನೂ ಬೆಳೆದು ನಿಂತಿಲ್ಲ, ಆದರೂ ಕೂಡ ಅಮೇರಿಕವನ್ನು ಹೇಗೆ ಅಟ್ಟಾಡಿಸಿದೆ ಭಾರತ ಅನ್ನೋದಕ್ಕೆ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ ಈ ಒಂದು ಬೆಳವಣಿಗೆ. ಮೊನ್ನೆಯಷ್ಟೇ IMF ರಿಪೋರ್ಟ್ ಬಂತು, ಏನಂತ? ಭಾರತ ನಾವು ಏನು ನಿರೀಕ್ಷೆ ಮಾಡಿದ್ವಲ್ಲ ಅದಕ್ಕಿಂತಲೂ ಕೂಡ ಆರ್ಥಿಕವಾಗಿ ಸದೃಢವಾಗಿದೆ. ಭಾರತ ಜಗತ್ತಿನ ಗ್ರೋತ್ ಎಂಜಿನ್ ಅಂತ IMF ಡೈರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ ಮತ್ತು ನಾವು ಅಪ್ಗ್ರೇಡ್ ಮಾಡ್ತೀವಿ. ಅವ್ರ ಗ್ರೋತ್ ರೇಟನ್ನು ನಾವು ಹಿಂದೇನು ಕೊಟ್ಟಿದ್ವಲ್ಲ ಅದಕ್ಕಿಂತ ಜಾಸ್ತಿ ಅನ್ನೋದು ನಮಗೆ ಮನವರಿಕೆ ಆಗಿದೆ. ಈಗ ಲೇಟೆಸ್ಟ್ ಕ್ವಾರ್ಟರ್ ರಿಪೋರ್ಟ್ ಮತ್ತು ಇತ್ತೀಚಿನ ಎಲ್ಲ ಡೆವಲಪ್ಮೆಂಟ್ಸು. ಸೊ ನಾವು ಅಪ್ಗ್ರೇಡ್ ಮಾಡ್ತೀವಿ ಅಂತ IMF ಹೇಳುತ್ತೆ. ಇಲ್ಲಿ BJP ಅವರೆಲ್ಲ ಮುಗಿಬೀಳ್ತಾರೆ. ಡೆಡ್ ಎಕನಾಮಿ ಅಂದಂಥ ಭಾರತದ ಒಳಗಿನವರು ಮತ್ತು ಅಮೆರಿಕದವ್ರಿಗೆ ಈಗ ಕಪಾಳ ಮೋಕ್ಷ ಅಂತ ರಾಹುಲ್ ಗಾಂಧಿ ವಿರುದ್ಧ ಮುಖ ನೋಡ್ಕೊಳ್ಳಿ ಸ್ವಲ್ಪ ಅಂತ ಮುಗಿಬಿದ್ರು ಅವತ್ತು. ಈಗ ನೋಡಿ, ಟ್ರಂಪ್ ಎದುರು ಮೋದಿ ಮತ್ತು ಭಾರತ ಮಂಡಿಯೂರಿದ್ದಾರ. ಟ್ರಂಪ್ ಎದುರು ಭಾರತ ಕಂಗಾಲಾಗಿ ಹೋಗಿದೆಯಾ? ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗ್ತಿದೆ. ಅವತ್ತು ಟ್ರಂಪ್ ಜೊತೆ ಮಾತಾಡಿಲ್ಲ ಮೋದಿ, ಅದಕ್ಕೆ ಟ್ರೇಡ್ ಡೀಲ್ ಅಂತಿಮ ಆಗ್ತಿಲ್ಲ ಅಂತ ಪಾಪ ಅಲ್ಲಿ ಯಾರೋ ಅವ್ರ ಹಿಂಬಾಲಕರು ಹೇಳ್ತಾರೆ. ಅದು ಹೇಳ್ತಿದ್ದಂಗೆ ಇಲ್ಲಿಯವರೆಲ್ಲ ಮುಗಿಬೀಳ್ತಾರೆ. ನಾವು ಬಾಲ್ ಟು ಬಾಲ್ ಕಮೆಂಟ್ರಿ ಎಲ್ಲ ಕೊಟ್ಕೊಂಡು ಕೂರೋಕ್ಕಾಗಲ್ಲ. ಅವ್ರು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡೋಕ್ಕೆ ನಾವು ಏನು ಮಾಡಬೇಕೋ ಮಾಡಿದ್ದೀವಿ. ಭಾರತ ಎಷ್ಟು ಬೇಕೋ ಅಷ್ಟೇ ರಿಯಾಕ್ಟ್ ಮಾಡಿಕೊಂಡು ಏನು ಬೇಕೋ ಅದನ್ನು ಮಾಡಿ ತೋರಿಸ್ತಾ ಇದೆ. ಈಗ ಟ್ರೇಡ್ ಡೀಲ್ಗೆ ನಾವು ಮುಗಿಬಿದ್ದಿದ್ದೀವ, ಅಮೆರಿಕದ ನಿಯೋಗವೇ ಭಾರತಕ್ಕೆ ಬಂದು ಕೂತು ಮಾತಾಡೋ ಹಂಗಾಯಿತು. ನಾವು ಫಸ್ಟ್ ಅಲ್ಲಿ ಹೋಗಿದ್ವಿ, ನಮಗಿದಾಗಿ ಬರ್ತಿಲ್ಲ ಅಂತ ಸೆಡ್ ಹೊಡೆದು ನಾವು ವಾಪಸ್ ಕರೆಸ್ಕೊಂಡ್ವಿ ನಿಯೋಗವನ್ನು. ಆಮೇಲೆ ಅವರೇ ಇಲ್ಲಿ ಬಂದು ಮಾತಾಡೋ ಹಾಗಾಯಿತು. ಅದು ಕೂಡ ಮ್ಯೂಚುವಲಿ ನಮಗೆ ಹೆಂಗೆ ಬೇಕೋ ಹಂಗಾದ್ರೆ ಮಾತ್ರ ಈ ಒಪ್ಪಂದ ವಿನ್ ವಿನ್ ಪಾಲಿಸಿ ಆದರೆ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾಯಿತು. ಈಗ ಅದೇ ಆಗ್ತಾ ಇದೆ, ಅಂತಿಮ ಘಟ್ಟಕ್ಕೆ ಬಂದಿದೆ. EU ಜೊತೆಗೆ, ಯುರೋಪಿಯನ್ ಯೂನಿಯನ್ ಜೊತೆಗೆ ಅಗ್ರಿಕಲ್ಚರನ್ನು ಹೊರಗಿಟ್ಟು ಒಪ್ಪಂದ ಟ್ರೇಡ್ ಡೀಲನ್ನು ಫೈನಲ್ ಮಾಡ್ತಾಯಿದ್ದೀವಿ. ಅದು ಎಷ್ಟು ದೊಡ್ಡ ವಿಚಾರ. ಭಾರತ ಅಗ್ರಿಕಲ್ಚರನ್ನು ಹೊರಗಿಟ್ಟುಕೊಂಡಿದೆ ಅಂದರೆ ನಮಗೆ ಯಾವುದೇ ನಷ್ಟ ನಮ್ಮ ರೈತರಿಗೆ ಈ ಒಪ್ಪಂದದಿಂದ ಆಗದಂತೆ ಫೈನಲ್ ಮಾಡಲಾಗ್ತಿದೆ. ಅದು ಕೂಡ ಅತಿ ದೊಡ್ಡ ಗೆಲುವು. ಸೊ ಭಾರತ ಇವತ್ತು ಇಡೀ ಜಗತ್ತಿನಲ್ಲಿ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನು ಹೇಳ್ತಿರೋ ಡೆವಲಪ್ಮೆಂಟ್ ಇದು. ಅದರ ಜೊತೆಗೆ ನೋಡಿ, ಅಮೆರಿಕದ ರಿಪಬ್ಲಿಕನ್ಸ್ ಈಗ ಅದೇ ಪಕ್ಷದ ಟ್ರಂಪ್ ಪಕ್ಷದ ಲಾ ಮೇಕರು ಮೋದಿ ಚಾಕಚಕ್ಯತೆಯನ್ನು ಹೆಂಗೆ ಬಣ್ಣಿಸ್ತಾರೆ ನೋಡಿ. ಮೋದಿ ಯಾವಾಗಲೂ ಇಂಡಿಯಾದ ಇಂಟ್ರೆಸ್ಟಲ್ಲಿ ಭಾರತದ ಹಿತಕ್ಕಾಗಿ ನಿರ್ಧಾರ ತಗೊಳ್ತಾರೆ. ರಷ್ಯಾದಿಂದ ಕಡಿಮೆ ಬೆಲೆಗೆ ಕ್ರೂಡ್ ಆಯಿಲ್ ತಗೊಳ್ಳುವಂಥ ನಿರ್ಧಾರ ಅಮೆರಿಕಾಗದು ಇಷ್ಟ ಆಗದೆ ಇರಬಹುದು, ಬಟ್ ಮೋದಿ ಯಾವತ್ತೂ ನ್ಯಾಷನಾಲಿಟಿಗಾಗಿ ವರ್ಕ್ ಮಾಡ್ತಾರೆ. ಅವರ ದೇಶಕ್ಕಾಗಿ ಅವರು ಬಹಳ ದೊಡ್ಡ ನಿರ್ಧಾರ ತಗೊಂಡ್ರು, ಅತ್ಯುತ್ತಮವಾದ ನಿರ್ಧಾರವನ್ನು ಅವರ ದೇಶಕ್ಕಾಗಿ ತಗೊಂಡ್ರು. ನಮ್ಮ ದೃಷ್ಟಿಕೋನದಲ್ಲಿ ಅದು ಸರಿ ಇರ್ಬೋದು, ಇರದೇ ಇರ್ಬೋದು, ಆದರೆ ಮೋದಿ ಅವ್ರ ದೇಶಕ್ಕೆ ಮಾಡಿದ್ದು ಬಹಳ ಗ್ರೇಟ್ ಡೆಸಿಷನ್ ಅಂತ ಈಗ US ಲಾ ಮೇಕರ್, ಅದು ಟ್ರಂಪ್ ಪಕ್ಷದ ವ್ಯಕ್ತಿಗೆ ಬಣ್ಣಿಸ್ತಾ ಇದ್ದಾರೆ ನೋಡಿ. ಅಷ್ಟೇ ಅಲ್ಲ, ಯಾರವರು ಹೇಳಿದವರು ರಿಚ್ ಮ್ಯಾಕ್ಕಾರ್ಮಿಕ್, ಟ್ರಂಪ್ ರಿಪಬ್ಲಿಕನ್ ಪಕ್ಷದ ಮೆಂಬರ್. ಇವರು ಏನಂತ ಹೇಳ್ತಾರೆ ನೋಡಿ, ಅವರು ಪಾಕಿಸ್ತಾನ ಅಮೆರಿಕಕ್ಕೆ ಯಾವ ಇನ್ವೆಸ್ಟ್ಮೆಂಟು ತರಲ್ಲ. ಪಾಕಿಸ್ತಾನ ಒಂದು ದೊಡ್ಡ ಜನಸಂಖ್ಯೆ ಇರುವಂಥ 300 ಮಿಲಿಯನ್ ಪೀಪಲ್ ಇರುವಂಥ ಕಂಟ್ರಿನೇ, ಆದರೆ ಅವರಿಂದ ಏನೂ ತರೋಕ್ಕಾಗಲ್ಲ. ಅವ್ರಿಗೂ ಇನ್ವೆಸ್ಟ್ಮೆಂಟ್ ಇಲ್ಲ, ಅವರು ಅಮೆರಿಕಕ್ಕೆ ಏನು ಇನ್ವೆಸ್ಟ್ಮೆಂಟ್ ತರೋವಂಥ ದೇಶನೂ ಅದು ಅಲ್ಲವೇ ಅಲ್ಲ ಬಿಡಿ. ಆದರೆ ಭಾರತ ಹೆಂಗೆ, ಅವರು ಬರೀ ತಾವು ಇನ್ವೆಸ್ಟ್ಮೆಂಟ್ ತೊಗೊಂಡು ಹೋಗಲ್ಲ, ಅಮೆರಿಕಾಗೂ ಇನ್ವೆಸ್ಟ್ಮೆಂಟ್ಸನ್ನು ತರ್ತಾರೆ. ಸೊ ಭಾರತ ಅಮೆರಿಕಾಗೆ ಎಷ್ಟು ಇಂಪಾರ್ಟೆಂಟ್, ಎಲ್ಲ ವ್ಯಾಪಾರ ವಹಿವಾಟು ಇನ್ವೆಸ್ಟ್ಮೆಂಟ್ ದೃಷ್ಟಿಯಲ್ಲಿ ಎಷ್ಟು ಮೇಜರ್ ಪಾರ್ಟ್ನರ್ ಅನ್ನೋದನ್ನು ಅವರು ಬಣ್ಣಿಸ್ತಾರೆ. ಮೋದಿ ನಿಜಕ್ಕೂ ಗ್ರೇಟ್ ಅಂತ ಈಗ ಅಮೆರಿಕದ ಟ್ರಂಪ್ ಪಕ್ಷವೇ ಸರ್ಟಿಫಿಕೇಟ್ ಕೊಡುತ್ತೆ. ಇದನ್ನು ಏನಾದರೂ ದುಡ್ಡು ಕೊಟ್ಟು ಹೇಳ್ಸೋಕೆ ಸಾಧ್ಯನಾ? ಮೋದಿ ಎಲ್ಲ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ಕೊಳ್ತಾರೆ ಅಂತ ಹೇಳೋರಿಗೆ ಅಮೆರಿಕದ ಟ್ರಂಪ್ ಪಕ್ಷ ಮೋದಿಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ಸಾಧ್ಯನಾ? ಸೊ ಭಾರತ ಏನು ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಸ್ಪಷ್ಟ
ನಿದರ್ಶನ. ಇವತ್ತು ಜಾಗತಿಕವಾಗಿ ಇಷ್ಟೆಲ್ಲ ಸ್ಟ್ರೆಸ್ ಇರುವಾಗ ಭಾರತ ಆರ್ಥಿಕತೆ ವೇಗವನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ತಿರೋದು ಒಂದು. ಹಾಗೆ ಆರ್ಥಿಕ ಪ್ರಗತಿ, GDP ಗ್ರೋತ್ ಜೊತೆಗೆ ಇನ್ಫ್ಲೇಷನ್ ಕಂಟ್ರೋಲ್ ಎರಡು ಒಟ್ಟೊಟ್ಟಿಗೆ ಆಗಲ್ಲ. GDP ಚೆನ್ನಾಗಿದ್ದ ಇನ್ಫ್ಲೇಷನ್ ಚೆನ್ನಾಗಿರಲ್ಲ, ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಿರಲ್ಲ. ಎರಡನ್ನೂ ಒಟ್ಟೊಟ್ಟಿಗೆ ಮಾಡಿರೋದೊಂದು ಮೇಜರ್ ಸಕ್ಸಸ್ ಭಾರತಕ್ಕೆ. ಅದರ ಜೊತೆ ಅಮೇರಿಕವನ್ನೇ ಈಗ ಕಂಗಾಲು ಮಾಡಿರೋದಿದೆಯಲ್ಲ, ಇದು ಇತಿಹಾಸ ನೆನಪಿಟ್ಕೊಳ್ಳುವಂಥ ಒಂದು ಮಾಡೆಲ್. ಮೋದಿ ಏನು ಮಾಡಿದ್ರು ಅವ್ರ ಕಾಲದಲ್ಲಿ ಅಮೇರಿಕಾಗೆ ಅನ್ನೋದನ್ನು ಇಡೀ ಜಗತ್ತು ಎಷ್ಟೋ ವರ್ಷಗಳವರೆಗೆ ಸ್ಮರಿಸುತ್ತೆ. ಅದರಲ್ಲೂ ಭಾರತ ಇದನ್ನು ಸ್ಟಡಿ ಮಾಡೆಲ್ ಆಗಿ ಇಟ್ಕೊಳ್ಬೇಕಾಗಿದೆ. ಬಿಸ್ನೆಸ್ ಮಾಡೆಲ್ ಏನನ್ನು ಸ್ಟಡಿ ಮಾಡಬೇಕು ಬಿಸ್ನೆಸ್ ಸ್ಕೂಲ್ಗಳು ಅಂದರೆ ಇದನ್ನು ಮಾಡೆಲ್ ಆಗಿ ಇರಿಸ್ಕೊಳ್ಬೇಕಾಗಿದೆ. ಎಕ್ಸ್ಪರ್ಟ್ಗಳೇ ಹೇಳ್ತಿರುವ ಒಪಿನಿಯನ್ ಇದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.